ಈ ತಿಂಗಳು 30ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸುಮಾರು 7-8 ಜನ ಸಚಿವ ಸಂಪುಟದ ಮಂತ್ರಿಗಳು ಈ ಅರಸೀಕೆರೆ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಪೂರ್ಣಗೊಂಡಿರತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾರಂಭೋತ್ಸವ ಆ ದಿವಸ ನಡೆಯುತ್ತೆ. ಮತ್ತು ಫುಡ್ ಕೋರ್ಟ್ ಇದೆಯಲ್ಲ, ಗಣಪತಿ ಪೆಂಡಾಲ್ ಪಕ್ಕ ಇದೆಯಲ್ಲ, ಇರೋ ಎಕ್ಸಿಸ್ಟಿಂಗ್ ತರಕಾರಿ ಮಾರ್ಕೆಟ್ ಇದೆಯಲ್ಲ, ಅದನ್ನ ಬಹಳ ಆಧುನಿಕವಾಗಿ ಫುಡ್ ಕೋರ್ಟ್ ಮಾಡಿ ಎಲ್ಲೆಲ್ಲ ಬೀದಿಲೆಲ್ಲ ನಿಂತ್ಕೊಂಡು ಜನ ತಿನ್ನೋದು ಬೇಡ ಅಂತೇಳಿ ಅದನ್ನ ರೌಂಡ್ ಆಗಿ 3 ರೌಂಡ್ ಫುಡ್ ಕೋರ್ಟ್ ಮಾಡ್ತೀವಿ. 3 ಅಂತಸ್ತು ಆ ಫುಡ್ ಕೋರ್ಟ್ ಶಂಕುಸ್ಥಾಪನೆ ಆಗ್ತದೆ. ಆಮೇಲೆ ಇದು ಇಂಡೋರ್ ಸ್ಟೇಡಿಯಂ ಅದೊಂದು 5 ಕೋಟಿ, ಅದು ಪ್ರಾರಂಭ ಅವತ್ತು ಶಂಕುಸ್ಥಾಪನೆ. ಇಂಡೋರ್ ಸ್ಟೇಡಿಯಂ, ಜೂನಿಯರ್ ಕಾಲೇಜ್ ಅವರು ಹಾಸ್ಪಿಟ್ಲುಗಳು, ಈ ನಮ್ಮ ವೆಟರ್ನರಿ ಹಾಸ್ಪಿಟ್ಲು ಒಂದೆರಡು ಶಂಕುಸ್ಥಾಪನೆ ಪ್ರಾರಂಭೋತ್ಸವ ಮಾಡಿಸ್ಬೇಕು. ನಮಗೆ ಮುಖ್ಯಮಂತ್ರಿಗಳು ಕಲ್ಲು ಬೀಳಿ ನಮಗೆ ಮಾಡಿಕೊಡಿ ಅಂತ ಬಂದಿದ್ದಾರೆ. ಅದನ್ನು ಆಗ್ಬೋದು. ಅಷ್ಟೊತ್ತಿಗೆ ಇನ್ನ ಬಹಳ ಎಲ್ಲ ಇದನ್ನು ನಾವು ಮಾಡಿಸ್ತೀವಿ. ಅಷ್ಟೊತ್ತಿಗೆ ಯಾವತ್ತೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಇದು ಒಂದು ಸಬ್ಜೆಕ್ಟ್. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ CS, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ENC, ಆಮೇಲೆ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ 60, ಕಂಪ್ಯೂಟರ್ ಸೈನ್ಸ್ 60, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ 60, ಎಲೆಕ್ಟ್ರಾನಿಕ್ಸ್ 60. ಇಷ್ಟು ಅದಕ್ಕೂ ಆದೇಶ ಬಂದಿದೆ. ಇನ್ನೊಂದು ಕೋರ್ಟ್ನು ಸಹ ಅವತ್ತೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿ ಅರಸೀಕೆರೆ ತಾಲೂಕು ಕೋರ್ಟ್ ಪ್ರಾರಂಭೋತ್ಸವ ಇದು ಸಹ. ಒಂದು ಬಸ್ ಸ್ಟ್ಯಾಂಡ್, ನೂತನ ಬಸ್ ಸ್ಟ್ಯಾಂಡ್, ಸೋಲಾರ್ ವಿದ್ಯುತ್ ಶಕ್ತಿಗೆ ಸುಮಾರು 150ರಿಂದ 200 ಕೋಟಿ ರೂಪಾಯಿನ ನನಗೆ ಕೊಟ್ಟಿದ್ದಾರೆ ಅರಸೀಕೆರೆ ತಾಲೂಕಿಗೆ. ಅದಕ್ಕೆ ಏನು MESS ಸೆಂಟರ್ಗಳಿಗೆ ನಮ್ಮ ಅರಸೀಕೆರೆಯಲ್ಲಿ ತಯಾರಾಗ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನ ನಮ್ಮ ತಾಲೂಕು ಏನೇನು ಇವಿದಾವೆ ಕರೆಂಟ್ನ MESS ಸೆಂಟರ್ಗಳಿದಾವೆ ಅಲ್ಲಿಗೆ ಕಲೆಕ್ಷನ್ ಕೊಡೋದು. ನಮ್ಮ ವಿದ್ಯುತ್ ಪತ್ರಕರ್ತರ ಭವನವನ್ನ ಅವತ್ತು ಶಂಕುಸ್ಥಾಪನೆ ಕೂಡ ನೆರವೇರುತ್ತೆ. ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದು ಮಾಡಿ ಮುಗಿಸಿದ್ದಾರೆ. ಈ ತಿಂಗಳು 30ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸುಮಾರು 7-8 ಜನ ಸಚಿವ ಸಂಪುಟದ ಮಂತ್ರಿಗಳು ಈ ಅರಸೀಕೆರೆ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಪೂರ್ಣಗೊಂಡಿರತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾರಂಭೋತ್ಸವ ಆ ದಿವಸ ನಡೆಯುತ್ತೆ. ಮತ್ತು ಫುಡ್ ಕೋರ್ಟ್ ಇದೆಯಲ್ಲ, ಗಣಪತಿ ಪೆಂಡಾಲ್ ಪಕ್ಕ ಇದೆಯಲ್ಲ, ಇರೋ ಎಕ್ಸಿಸ್ಟಿಂಗ್ ತರಕಾರಿ ಮಾರ್ಕೆಟ್ ಇದೆಯಲ್ಲ, ಅದನ್ನ ಬಹಳ ಆಧುನಿಕವಾಗಿ ಫುಡ್ ಕೋರ್ಟ್ ಮಾಡಿ ಎಲ್ಲೆಲ್ಲ ಬೀದಿಲೆಲ್ಲ ನಿಂತ್ಕೊಂಡು ಜನ ತಿನ್ನೋದು ಬೇಡ ಅಂತೇಳಿ ಅದನ್ನ ರೌಂಡ್ ಆಗಿ 3 ರೌಂಡ್ ಫುಡ್ ಕೋರ್ಟ್ ಮಾಡ್ತೀವಿ. 3 ಅಂತಸ್ತು ಆ ಫುಡ್ ಕೋರ್ಟ್ ಶಂಕುಸ್ಥಾಪನೆ ಆಗ್ತದೆ. ಆಮೇಲೆ ಇದು ಇಂಡೋರ್ ಸ್ಟೇಡಿಯಂ ಅದೊಂದು 5 ಕೋಟಿ, ಅದು ಪ್ರಾರಂಭ ಅವತ್ತು ಶಂಕುಸ್ಥಾಪನೆ. ಇಂಡೋರ್ ಸ್ಟೇಡಿಯಂ, ಜೂನಿಯರ್ ಕಾಲೇಜ್ ಅವರು ಹಾಸ್ಪಿಟ್ಲುಗಳು, ಈ ನಮ್ಮ ವೆಟರ್ನರಿ ಹಾಸ್ಪಿಟ್ಲು ಒಂದೆರಡು ಶಂಕುಸ್ಥಾಪನೆ ಪ್ರಾರಂಭೋತ್ಸವ ಮಾಡಿಸ್ಬೇಕು. ನಮಗೆ ಮುಖ್ಯಮಂತ್ರಿಗಳು ಕಲ್ಲು ಬೀಳಿ ನಮಗೆ ಮಾಡಿಕೊಡಿ ಅಂತ ಬಂದಿದ್ದಾರೆ. ಅದನ್ನು ಆಗ್ಬೋದು. ಅಷ್ಟೊತ್ತಿಗೆ ಇನ್ನ ಬಹಳ ಎಲ್ಲ ಇದನ್ನು ನಾವು ಮಾಡಿಸ್ತೀವಿ.
ಅಷ್ಟೊತ್ತು ಯಾವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಇದು ಒಂದು ಸಬ್ಜೆಕ್ಟ್. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ CS, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ENC, ಆಮೇಲೆ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ 60, ಕಂಪ್ಯೂಟರ್ ಸೈನ್ಸ್ 60, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ 60, ಎಲೆಕ್ಟ್ರಾನಿಕ್ಸ್ 60. ಇಷ್ಟು ಅದಕ್ಕೂ ಆದೇಶ ಬಂದಿದೆ. ಇನ್ನೊಂದು ಕೋರ್ಟ್ನು ಸಹ ಅವತ್ತೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿ ಅರಸೀಕೆರೆ ತಾಲೂಕು ಕೋರ್ಟ್ ಪ್ರಾರಂಭೋತ್ಸವ ಇದು ಸಹ. ಒಂದು ಬಸ್ ಸ್ಟ್ಯಾಂಡ್, ನೂತನ ಬಸ್ ಸ್ಟ್ಯಾಂಡ್, ಸೋಲಾರ್ ವಿದ್ಯುತ್ ಶಕ್ತಿಗೆ ಸುಮಾರು 150 ರಿಂದ 200 ಕೋಟಿ ರೂಪಾಯಿನ ನನಗೆ ಕೊಟ್ಟಿದ್ದಾರೆ ಅರಸೀಕೆರೆ ತಾಲೂಕಿಗೆ. ಅದಕ್ಕೆ ಏನು MESS ಸೆಂಟರ್ಗಳಿಗೆ ನಮ್ಮ ಅರಸೀಕೆರೆಯಲ್ಲಿ ತಯಾರಾಗ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನ ನಮ್ಮ ತಾಲೂಕು ಏನೇನು ಇವಿದಾವೆ ಕರೆಂಟಿನ MESS ಸೆಂಟರ್ಗಳಿದಾವೆ ಅಲ್ಲಿಗೆ ಕಲೆಕ್ಷನ್ ಕೊಡೋದು. ನಮ್ಮ ವಿದ್ಯುತ್ ಪತ್ರಕರ್ತರ ಭವನವನ್ನ ಅವತ್ತು ಶಂಕುಸ್ಥಾಪನೆ ಕೂಡ ನೆರವೇರ ಅದನ್ನು ಮಾಡಿಸಬೇಕಂತ ಕೆಲಸವನ್ನು ಮಾಡ್ತೀವಿ ಅನ್ನೋದು ಮಾಡಿ ಮುಗಿಸಿದ್ರು. ಇನ್ನ ಏನು ಕಾರ್ಯಕ್ರಮಗಳಿದ್ರು ಮಾಡೋಣ.